ದರ್ಶನ್ ಅವ್ರ ಫ್ಯಾನ್ಸ್ ಏನೋ ಕೆಲವರಿಗೆ ಮೇಡಮ್ ಈ ಸಿನಿಮಾದಲ್ಲಿ ನಮ್ಮ ಬಗ್ಗೆ ಮಾತ್ರ ಮಾತಾಡಿ ಮೇಡಮ್, ಬೇರೆ ಹೀರೋ ಬಗ್ಗೆ ನಾನು ಮಾತಾಡಲ್ಲ ಮೇಡಮ್. ಮೈಕ್ ಇಟ್ಕೊಂಬಿಡಿ ಮೇಡಮ್, ಯಾಕೆಂದ್ರೆ ಪ್ರೇಕ್ಷಕರಿಗೆ ಎಲ್ರಿಗೂ ಅರ್ಥ ಆಗ್ಬೇಕು. ಲೂಸ್ ತರ ನಾವು ಒಬ್ಬರೇ ಮಾತಾಡ್ತಾ ಇದೀನಿ ಅನ್ಕೊಂಡ್ಬಿಟ್ರೆ ಕಷ್ಟ. ಕರ್ನಾಟಕ ಜನಗಳಿಗೆ ಸ್ವಂತ ಬುದ್ಧಿ ಇದೆ, ಯಾರಿಗೂ ಏನು ಮಾಡಕ್ಕಾಗಲ್ಲ ಮೇಡಮ್. ಅವರು ನಮಗೋಸ್ಕರ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಅವ್ರ ಹೀರೋಗಿಂತ ನಾನು ಇಟ್ಕೊಂಡ್ರೆ ತುಂಬಾ ಇಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬಗ್ಗೆ, ಸಿನಿಮಾ ಸಕ್ಸಸ್ ಬಗ್ಗೆ ತಮ್ಮ ಮಾತು ಪ್ಲೀಸ್. ಇಲ್ಲಿ ಬಂದ್ರೆ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವ್ರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಹಾಗೂ ನನ್ನ VIPsಗೆ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ರವಿವರ್ಮ ಮಾಸ್ಟರು, ಸಿದ್ದೇಗಡೆ ಸರ್, ಪ್ರಕಾಶ್ ಅಣ್ಣ, ಪ್ರವೀಣ್ ಅವರು, ಮಹೇಶ್ ಅವರು, ಮೋಹನ್ ಬಿ ಕೆರೆ ಅವರು, ಆ್ಯಂಡ್ ಸ್ವಾಮಿ ಸರ್, AP ಅರ್ಜುನ ಡೈರೆಕ್ಟ್ರು, ನಮ್ಮ ಹೀರೋಯಿನ್ ವೈಭವಿ ಅವರು, ರಾಮ್ ಲಕ್ಷ್ಮಣ್ ಮಾಸ್ಟರು. ಸೊ ಎಲ್ಲ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಉದಯ್ ಮೆಹ್ತಾ ಅವರು, ಥ್ಯಾಂಕ್ ಯು ಸೋ ಮಚ್. ಇವತ್ತು ಎಲ್ಲ ಕಡೆ ಹೌಸ್ಫುಲ್ ಆಗ್ತದೆ ಅಂದರೆ ನೀವುಗಳು ಪಟ್ಟಿರೋ ಶ್ರಮದಿಂದ ಹೌಸ್ಫುಲ್ ಆಗಿರೋದು. ಮತ್ತು ಗೆಳೆಯ ಪ್ರತಾಪ್ ಅವರಿದ್ದಾರೆ, ವಜ್ರ ಅವರಿದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್. ಕುಮಾರ್ ಅವರೇ ಚೆನ್ನಾಗಿ ಮಾತಾಡಿದ್ರಿ, 1 ಸೆಕೆಂಡ್ ಇರೋದು ಚೆನ್ನಾಗಿ ಮಾತಾಡಿದ್ರಿ, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಮಾಧ್ಯಮದವ್ರಿಗೆ, ಪತ್ರಕರ್ತರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಒಂದು ಕಮರ್ಷಿಯಲ್ ಅನ್ನೋದು ನೋಡದೇ ನೀವು ಮುಂದೆ ನಿಂತು ಈ ಸಿನಿಮಾ ಕೈ ಹಿಡ್ದಿದ್ದೀರ, ಅದು ಎವಿಡೆಂಟಾಗಿ ನನಗೆ ಈ ಸಿನಿಮಾಯಿಂದ ಗೊತ್ತಾಯಿತು. ಸೊ ಕಮರ್ಷಿಯಲ್ಲೇ ಅಲ್ಲ, ಎಲ್ಲ ಅದಿಲ್ಲ ಅಂದ್ರೂ ನೀವು ನಮ್ಮ ಜೊತೆಗೆ ಇರ್ತೀರಾ ಅನ್ನೋದು ಈ ಸರಿ ಪ್ರೂವ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಹಾನೆಸ್ಟ್ಲಿ. ಅಷ್ಟೇ ಮೇಡಮ್. ಎಲ್ಲದಕ್ಕಿಂತ ಹೆಚ್ಚಾಗಿ ಇಬ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡ ಕಲಾಭಿಮಾನಿಗಳು, ನನ್ನ VIPಸು, ಆ್ಯಂಡ್ ಎಸ್ಪೆಷಲಿ ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ಜನ್. ಸೊ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಇಷ್ಟು ಹೌಸ್ಫುಲ್ ಆಗ್ತಾ ಇದೆ ಅಂದರೆ ಯಾವುದೇ ಯಾರು ಏನೇ ಅಂದ್ರೂ ಸ್ವಂತ ಬುದ್ಧಿ ಇದೆ ಜನಗಳಿಗೆ ಅನ್ನೋದಕ್ಕೆ ಈ ಸಿನಿಮಾನೇ ಸಾಕ್ಷಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಆಬ್ವಿಯಸ್ಲಿ ಜನ ಅಂತೂ ಥಿಯೇಟರ್ ಹೋಗಿ ಸಿನಿಮಾ ನೋಡ್ತಾರೆ, ಯಾಕಂದ್ರೆ ಇಂಥ ಒಂದು ಸಿನಿಮಾ ಬರ್ಬೇಕಂತ ಕಾಯ್ತಾ ಇರ್ತಾರೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ಅದಕ್ಕೋಸ್ಕರನೇ ಸರ್ ಹೇಳಿದ ಹೌಸ್ಫುಲ್ ಶೋ ಓಡ್ತಾ ಇದೆ. ಸೊ ಆಲ್ ದಿ ವೆರಿ ಬೆಸ್ಟ್ ಸರ್. ಮತ್ತೆ ಸಿಗೋಣ 50 ದಿನ 100 ದಿನದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಯಾರಾದ್ರೂ ಏನಾದ್ರು ಕೇಳಬೇಕು ಅಂತಿದ್ರಾ? ಈಗಲ್ಲ ಎಲ್ರೂ ಕರೆದು ಬಿಡೋಣ ಅಥವಾ ನನ್ನೊಬ್ಬನೇ ಅಟ್ಯಾಕಾ? ಹೌದಾ? ಹೇಳಿ ಮೇಡಮ್. ದರ್ಶನ್ ಅವ್ರ ಫ್ಯಾನ್ಸ್ ಏನೋ ಕೆಲವರಿಗೆ ಮೇಡಮ್ ಈ ಸಿನಿಮಾದಲ್ಲಿ ನಮ್ಮ ಬಗ್ಗೆ ಮಾತ್ರ ಮಾತಾಡಿ ಮೇಡಮ್, ಬೇರೆ ಹೀರೋ ಬಗ್ಗೆ ನಾನು ಮಾತಾಡಲ್ಲ ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್ ಸರ್, ಒಂದು ನಿಮಿಷ ಸರ್. ಬೇರೆ ಹೀರೋ ಅಂತ ಆಯ್ತು, ಈಗ ಹೆಸರು ತಗೊಳ್ಳೋದೇ ಬೇಡ. ಬೇರೆ ಹೀರೋ ಅಭಿಮಾನಿಗಳು ನಿಮ್ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿಸೋದಕ್ಕೆ ಮೈಕ್ ಇಟ್ಕೊಂಬಿಡಿ ಮೇಡಮ್, ಯಾಕೆಂದ್ರೆ ಪ್ರೇಕ್ಷಕರಿಗೆ ಎಲ್ರಿಗೂ ಅರ್ಥ ಆಗ್ಬೇಕು. ಲೂಸ್ ತರ ನಾವು ಒಬ್ಬರೇ ಮಾತಾಡ್ತಾ ಇದೀನಿ ಅನ್ಕೊಂಡ್ಬಿಟ್ರೆ ಕಷ್ಟ. ಮೈಕಲ್ಲಿ ಕೇಳ್ಬಿಡಿ. ಹಾಯ್ ಧ್ರುವ ಸರ್, ಹೆಸರು ತಗೊಳ್ಳೋದು ಬೇಡ ಅಂತ ಹೇಳಿದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಮ್ಮ ಕನ್ನಡ ಚಿತ್ರರಂಗದ ಸ್ಟಾರ್ ನಟನ ಅಭಿಮಾನಿಗಳು ನಿಮ್ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಡ್ ಆಗಿ ಪ್ರಮೋಷನ್ ಮಾಡೋದಕ್ಕೆ ಅವ್ರವರೇ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಒಂದು ಆರೋಪ ಮತ್ತೆ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದು ನಿಜಾನಾ? ನಿಜವಾಗ್ಲೂ ದುಡ್ಡು ಕೊಟ್ಟು ಬ್ಯಾಡ್ ಪ್ರಮೋಷನ್ ಮಾಡಿಸಿದ್ರೆ ನಿಯತ್ತಾಗಿ ಮಾಡಿರೋ ಸಿನಿಮಾನ ಯಾರಾದ್ರೂ ಮಟ್ಟ ಹಾಕೋದಕ್ಕಾಗತ್ತಾ? ಏನ್ ಹೇಳ್ತಾರೆ ಧ್ರುವ ಅಂತ? ಮೇಡಮ್, ನಿಮ್ಮವ್ರಿಗೂ ಸುದ್ದಿ ಬಂದಿದೆ ಅಂದ್ರೆ ನಿಜನೂ ಸುಳ್ಳು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ನಾನು ಆಗ್ಲೇ ಸೂಕ್ಷ್ಮವಾಗಿ ಹೇಳಿದೆ, ಕರ್ನಾಟಕ ಜನಗಳಿಗೆ ಸ್ವಂತ ಬುದ್ಧಿ ಇದೆ. ಸೊ ಸಿನಿಮಾ ಎಲ್ಲರೂ ನೋಡ್ತಾ ಇದಾರೆ, ಆಶೀರ್ವಾದ ಮಾಡಿದ್ದಾರೆ, ಯಾರಿಗೂ ಏನು ಮಾಡೋಕ್ಕಾಗಲ್ಲ ಮೇಡಮ್. ಥ್ಯಾಂಕ್ ಯು. ಈಗ ಸಿನಿಮಾ 10:30 ಶುರುವಾಗುತ್ತೆ ಅನ್ಕೊಳ್ಳೋಣ, 9 ಗಂಟೆಗೆ ಅಥವಾ 8:45ಗೆ ಥಿಯೇಟರ್ ಹತ್ರ ಹೋಗ್ಬಿಟ್ಟು ನೋಡಿ ಜನರೇ, ಸಿನಿಮಾಗೆ ಜನನೇ ಬಂದಿಲ್ಲ, ಮಾರ್ಟಿನ್ ಸಿನಿಮಾ ಬ್ಲಾಕ್ ಬಸ್ಟರ್ ಅಂತ ತೋರಿಸ್ತಾ ಇದಾರೆ, 2-3 ದಿನಕ್ಕೆ ಸಕ್ಸಸ್ ಮೀಟ್ ಮಾಡ್ತಾ ಇದಾರೆ, ಬಟ್ ಥಿಯೇಟರ್ ಹತ್ರ ಜನನೇ ಇಲ್ಲ ಅಂತ ಹೇಳ್ಬಿಟ್ಟು ಇದು ಕೂಡ ಒಂದು ಬ್ಯಾಡ್ ಪಬ್ಲಿಸಿಟಿನೇ ಸರ್. ಅಂದ್ರೆ ನಿಮ್ ಸಿನಿಮಾ ಹೊಡ್ತಾ ಬಿಡ್ಲಿ ಅಂತ ಇದು ಕೂಡ ಆಗ್ತಾ ಇದೆ. ಒಬ್ಬ ನಾಯಕ ನಟನಾಗಿ 3 ವರ್ಷ ಇದಕ್ಕೆ ಸಿನಿಮಾಗೆ ಇನ್ವೆಸ್ಟ್ ಮಾಡಿದಿರ, ನಿಮ್ಮ ಬ್ಲಡ್ ಅಂಡ್ ಸ್ವೆಟ್. ಈ ತರ ಒಂದೇ ದಿನದಲ್ಲಿ ಈ ತರ ಚೆನ್ನಾಗಿಲ್ಲ ಅಂತ ಹೋಗಿ ಹೇಳೋರ್ಗೆ ಏನ್ ಹೇಳ್ತಾರೆ ಧ್ರುವ ಅಂತ? ಮೇಡಮ್, ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಪಾಪ ಟೈಮ್ ಕೊಟ್ಟು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೇನೆ ಅವರು ನಮಗೋಸ್ಕರ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ
ಅವ್ರಿಗೆ ಅವ್ರ ಹೀರೋಗಿಂತ ನಾನು ಕಂಡ್ರೆ ತುಂಬ ಇಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನನ್ನ ಲಾಸ್ಟ್ ಕ್ವಶನ್, ಈಗ ಯೂಟ್ಯೂಬರ್ಸ್ ಆಗಲಿ ಅಥವಾ ಮೀಡಿಯಾದವರಾಗಲಿ ಪ್ರಮೋಷನ್ ಪಬ್ಲಿಸಿಟಿ ಬೇರೆ ಅಥವಾ ಅದು ಬೇರೆ ಆಗುತ್ತೆ. ಬಟ್ ನಿಮ್ಮ ಸಿನಿಮಾನ ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೆ ಹೊಸ ಹೊಸ ವಿಮರ್ಶಕರು ಉಟ್ಕೊಂಡಿದ್ದಾರೆ. ಥಿಯೇಟರ್ ಮುಂದೆ ಹೋಗ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಒಂದು ಹೊಸ ವಿಮರ್ಶಕರು ಉಟ್ಕೊಂಡಿದ್ದಾರೆ. ಸೊ ಈ ತರ ಬ್ಯಾಡ್ ಪಬ್ಲಿಸಿಟಿ ಮಾಡೋದ್ರಿಂದ ಅವ್ರಿಗೆ ಏನ್ ಸಿಗುತ್ತೆ ಗೊತ್ತಿಲ್ಲ. ಈ ತರ ತುಂಬಾ ಆಗ್ತಾ ಇದೆ, ಏನ್ ಹೇಳ್ತಾರೆ ಧ್ರುವ? ಇಲ್ಲ ಮೇಡಮ್, ನೋಡಿ, ಅದರಿಂದ ಪಾಸಿಟಿವ್ ಏನಾಯ್ತು ಅಂದ್ರೆ ಕ್ಲಿಯರ್ ಮೈಂಡಿಂದ ಹೋಗ್ತಾರೆ, ಚೆನ್ನಾಗಿಲ್ವೇನೋ ಅಂತ ನೋಡ್ಕೊಂಡು ಹೋಗ್ತಾರಲ್ಲ. ಸೊ ಹೋದಾದ್ಮೇಲೆ ನಾನು ಕೇಳಿದ್ ಸುಳ್ಳಲ್ವಾ ಅನ್ಕೊಂಡು ಆಚೆ ಬಂದಿರೋದು ಇದ್ದಾರೆ. ಆ್ಯಂಡ್ ಅದೇ ಥರ ಬಂದು ನಮಗೆ ಫೋನ್ ಮಾಡ್ಬಿಟ್ಟು ಈ ಥರ ನೆಗೆಟಿವ್ ಅಂತಲೂ ಹೇಳೋರು ಇದ್ದಾರೆ. ಸೊ ಇಟ್ಸ್ ಓಕೆ ಮೇಡಮ್, ಇಟ್ಸ್ ಆಲ್ ಇನ್ ದ ಗೇಮ್. ಸೊ ಐ ಆಮ್ ಓಕೆ ವಿತ್ ಇಟ್. ಸರ್ ನಮಸ್ತೆ, ಸ್ಪೀಡ್ ನ್ಯೂಸಿಂದ ಮಂಜು ಮಾತಾಡ್ತಾ ಇರೋದು. ಕಾಲು ಹಿಡಿಯೋರು 1000 ಜನ ಇದ್ರು, ಕೈ ಹಿಡಿಯೋರು 1 ಕೋಟಿ ಜನ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಒಂದಷ್ಟು ವರ್ಗ ನಿಮಗೆ ನೆಗೆಟಿವ್ ಕಮೆಂಟ್ಗಳನ್ನ ಇದು ಮಾಡ್ತಾ ಇದ್ದಾರೆ. ಬಟ್ ಅಷ್ಟೇ ಜನ, ಅದಕ್ಕಿಂತ ಹೆಚ್ಚಿನ ಜನ ತುಂಬ ಚೆನ್ನಾಗಿದೆ ಮೂವಿ ಅಂತ ಹೇಳೋಕ್ಕೂ ಉಟ್ಕೊಂಡಿದ್ದಾರೆ ಈಗ ಹೊಸದಾಗಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್, ನಿಮ್ಮ ಒಪಿನಿಯನ್ ಏನು? ಅದನ್ನೇ ಹೇಳ್ಬೇಕು ಅಷ್ಟೇ, ತಿರ್ಗಾ ರಿಪೀಟ್ ಮಾಡಬೇಕು. ಅದೇ ಸ್ವಂತ ಬುದ್ಧಿ ಇದೆ ಮೇಡಮ್. ನೀನು ಇದಕ್ಕಿಂತ ಇನ್ನೇನು ಹೆಚ್ಚಾಗಿ ಇನ್ನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಓಕೆ, ಐ ಆಮ್ ಓಕೆ ವಿತ್ ಇಟ್. ಯಾರು ಏನೇ ಅಂದ್ರೂ ಏನೇ ಮಾಡಿದ್ರು ಸಿನಿಮಾನೇ ಆನ್ಸರು. ಸೊ ಐ ಆಮ್ ಫೈನ್ ವಿತ್ ಇಟ್. ಅಲ್ಲ ಸರ್, ಇದು ಅಂದರೆ ಡಿಸ್ಟ್ರಾಕ್ಟ್ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ. ಸೊ ನಿಮ್ಮ VIPsಗೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸ್ಪೆಷಲಿ ನನ್ನ VIPsಗೆ ಇನ್ ದ ಸೆನ್ಸ್ ಅಂದರೆ ಕೆಲವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ಮೂವಿ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ. ಒಂದು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ VIPs ಯಾವತ್ತೂ ಡಿಸ್ಟ್ರಾಕ್ಟ್ ಆಗೋದೇ ಇಲ್ಲ ಮೇಡಮ್. ಅದಕ್ಕೋಸ್ಕರ ಅವ್ರಿಗೆ ಏನು ಹೇಳ್ತೀರಾ? ಡೋಂಟ್ ವರಿ, ಅವ್ರು ಡಿಸ್ಟ್ರಾಕ್ಟ್ ಆಗಲ್ಲ. ಓಕೆ ಸರ್. ಸರ್ ಆಕ್ಚುಲಿ ಅದು ಸೀಕ್ರೆಟ್ ಅಂತ ನಾವು ಬಿಟ್ಕೊಟ್ಟಿರ್ಲಿಲ್ಲ ಡ್ಯುಯಲ್ ಶೇಡ್ಸ್ ನೋಡೋದಕ್ಕೆ. ಮಂಜು ಸರ್, ಅದೇ 2 ಪಾತ್ರಗಳು ನಿರ್ವಹಿಸಿದ್ದು ಹೇಗೆ ಅನಿಸಿತು? ಖುಷಿ ಆಯಿತು. ಆ್ಯಸ್ ಅನ್ ಆ್ಯಕ್ಟರ್ ಚಾಲೆಂಜಿಂಗ್ ಆಗಿತ್ತು. ಆಲ್ಸೋ ಈ ಪಾತ್ರ ಮಾಡ್ದಂಗೆ ಫೇಸ್ ಎಕ್ಸ್ಪ್ರೆಷನ್ ಆಗಲಿ, ಈ ಪಾತ್ರ ಮಾಡಬಾರ್ದು, ಬಾಡಿ ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ್ಯಸ್ ಅನ್ ಆ್ಯಕ್ಟರ್ ತುಂಬ ಕಲಿತೆ ಸರ್. ಕೊನೆ ಕ್ಲೈಮ್ಯಾಕ್ಸಲ್ಲಿ ರೈನೋ ಅಂತ ಬೇರೆ ಒಂದು ಕ್ಲೂ ಕೊಟ್ಟಿದ್ದೀರಾ, ಸೆಕೆಂಡ್ ಪಾರ್ಟ್ಗೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹಾಂ, ಕರೆಕ್ಟಾಗಿ ಬಂಡವಾಳ ಹಾಕಿದ್ರೆ ಮಾಡ್ತೀವಿ ಸರ್. ಅಂದರೆ ಇವತ್ತು ಮೆಹತ್ ಅವ್ರು ಕಾಣಿಸ್ಕೊಂತಲ್ಲ ವೇದಿಕೆ ಮೇಲೆ. ಲಾಸ್ಟ್ ಟೈಮ್ ಡೈರೆಕ್ಟ್ ಇರಲಿಲ್ಲ, ಇವತ್ತು ಅವರಿಲ್ಲ. ಏನು ಕಾರಣ? ಅದನ್ನು ಡೈರೆಕ್ಟರ್ ಕರೆದ್ಬಿಟ್ಟು ಕೇಳಿದ್ರೆ, ಆ್ಯಕ್ಚುಲಿ ಮುಂಬೈಗೆ ಹೋಗಿದ್ದಾರೆ ಅವರು, ಉದಯ್ ಸರ್. ನಾನು ಹೇಳಿದೆ, ಇಲ್ಲ ಸರ್ ನೀವು ಇಲ್ಲ ಅಂದರೆ ನಾವು ನೆಕ್ಸ್ಟ್ ನಾಳೆನೇ ಮಾಡೋಣ ಅಂತ. ಇಲ್ಲ ಇರೋ, ನೀವು ಫಸ್ಟ್ ಮಾಡಿಬಿಡಿ, ನನ್ನ ಮಗನ ಕಳಿಸ್ತೀನಿ ನಾನು, ಅವರು ಪ್ರೊಡ್ಯೂಸರೇ, ನೀವೇನು ತಲೆ ಕೆಡ್ಸ್ಕೊಂಬಿಡಿ, ನೆಕ್ಸ್ಟ್ ನಾನು ಬಂದಾದ್ಮೇಲೆ ಇನ್ನೊಂದ್ಸರಿ ಪ್ರೆಸ್ ಮೀಟ್ ಮಾಡೋಣ ಅಂದರು. ಸೊ ನಾನು ಲಾಸ್ಟ್ ಮೂಮೆಂಟ್ವರೆಗೂ ಬೇಡ ಸರ್ ನೀವು ಬಂದಾದ್ಮೇಲೆ ಮಾಡೋಣ ಅಂತಿದ್ದೆ. ಇಲ್ಲ ಇರೋ, ನಾನು ಲೈವ್ ನೋಡ್ತಾ ಇರ್ತೀನಿ, ದಯವಿಟ್ಟು ಇದೊಂದು ಮೀಟಿಂಗ್ ಅರ್ಜೆಂಟು ಅಂತ ಬಂದಿದ್ದೀನಿ ಅಂತೆಲ್ಲ ಹೇಳಿ ನಡೀತು. ಸೊ ನೆಕ್ಸ್ಟ್ ಬಂದಾಗ ಡೈರೆಕ್ಟರ್ ಉದಯ್ ಮೆಹ್ತಾ ಅವ್ರನ್ನ ಪಕ್ಕದಲ್ಲೇ ನಿಲ್ಲಿಸಿ ಒಂದು ಪ್ರೆಸ್ ಮೀಟ್ ಮಾಡೋದು. ಅದಕ್ಕಿಂತ ಬೆಸ್ಟ್ ರಿವ್ಯೂ ಯಾವುದೂ ಇಲ್ಲ ಮೇಡಮ್. ನನ್ನ ಮಗಳಿಗಿಂತ ಬೆಸ್ಟ್ ರಿವ್ಯೂ ಇನ್ಯಾವುದು ಇಲ್ಲವೇ ಇಲ್ಲ ನನಗೆ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನನ್ನ ಮಗಳು ನೋಡಿದ್ದು ಒಂದೇ ಒಂದು ಶಾರ್ಟ್, ಸೂಪರ್ ಅಂತ. ಥ್ಯಾಂಕ್ ಯು ಸೋ ಮಚ್. ಸರ್, ವಿಮರ್ಶಕರು ಜಾಸ್ತಿ ಆಗಿದ್ದಾರೆ ಈಗ. ಎಲ್ಲ ಸಿನಿಮಾಗಳು ರಿಲೀಸ್ ಆದಾಗ್ಲೂ ಕೂಡ, ಬರೀ ನಿಮ್ದಷ್ಟೇ ಅಲ್ಲ, ಬೇರೆ ಸಿನಿಮಾಗಳು ರಿಲೀಸ್ ಆದಾಗ್ಲೂ ಕೂಡ ಥಿಯೇಟರ್ ಬಳಿಗೆ ಹೋಗಿ ಅರಿಚಿ ಕಿರಿಚಿ ಹೇಳುವ ವಿಮರ್ಶಕರು ಜಾಸ್ತಿ ಆಗಿದ್ದಾರೆ. ಮೊದಲೆಲ್ಲ ಪತ್ರಕರ್ತರಷ್ಟೇ ಹೇಳ್ತಾ ಇದ್ರು, ಇವಾಗ ಎಲ್ಲರೂ ನೋಡಿದವರೆಲ್ಲರೂ ಕೂಡ ವಿಮರ್ಶಕರೇ ಆಗ್ಬಿಟ್ಟಿದ್ದಾರೆ. ಇದರಿಂದ ಕನ್ನಡ ಚಿತ್ರರಂಗಕ್ಕೆ ಏನಾದ್ರು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ಯಾ? ಸಿ ಮೇಡಮ್, ತುಂಬಾ ಚೆನ್ನಾಗಿ ರಿವ್ಯೂ ಹೇಳಿದ್ರೆ ಗುಡ್, ತುಂಬಾ ಚೆನ್ನಾಗಿ ರಿವ್ಯೂ ಕೆಟ್ಟದಾಗಿ ಹೇಳಿದ್ರೆ ಬ್ಯಾಡ್ ಅಂತ ಹೇಳೋ ಕ್ಯಾಟಗರಿ ನಮ್ದಲ್ಲ. ಎಲ್ಲ ಥರನೂ ಪಾಸಿಟಿವ್ ಆಗಿದ್ರು ತೊಗೊತೀವಿ, ನೆಗೆಟಿವ್ ಆಗಿದ್ರು ತೊಗೊತೀವಿ. ಬಟ್ ವಾಂಟೆಡ್ಲಿ ಮಾಡ್ತಾರಲ್ಲ, ಅದನ್ನ ತಗೊಳ್ಳಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಜನ ರಿವ್ಯೂವರ್ಸ್ ಬಂದಿದ್ದಾರೆ ಅನ್ನೋದು ಇಟ್ ಇಸ್ ಅ ಗುಡ್ ಥಿಂಗ್. ಬಿಕಾಸ್ ಅವ್ರು ಸಿನಿಮಾ ನೋಡಿ ರಿವ್ಯೂ, ಅವ್ರ ಒಪಿನಿಯನ್ ಅವ್ರು ಹೇಳಿದ್ರಲ್ಲಿ ತಪ್ಪೇ ಇಲ್ಲ. ಸೊ ಯಾ, ಗುಡ್, ಆ ಥರ ಇರೋದು ಗುಡ್. ಹಾಯ್, ಏನಂತಂದರೆ ಧ್ರುವ ಅವ್ರದ್ದು ಪ್ರತಿ ಸಿನಿಮಾನು 2 ವರ್ಷ 3 ವರ್ಷ ಟೈಮ್ ತಗೋತಾ ಇತ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು. ಈ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಡೈರೆಕ್ಟರ್ ಒಂದು ಕಡೆ, ಪ್ರೊಡ್ಯೂಸರ್ ಒಂದು ಕಡೆ, ಅದೊಂದು ಗೊಂದಲ ಒಬ್ಬ ಹೀರೋ ಆಗಿ. ಮತ್ತೊಂದು ರಿಲೀಸ್ ಟೈಮಲ್ಲಿ ನಾಳೆ ರಿಲೀಸ್ ಆಗಬೇಕಾಗಿದ್ರೆ ಈ ಕ್ಷಣದವರೆಗೂ ಏನೋ ಒಂದು ಆತಂಕ ಇತ್ತು. ಟೆಕ್ನಿಕಲ್ ಚಾಲೆಂಜಸ್ ಆಗಿರ್ಬೋದು, ಅಥವಾ ಮಾರ್ನಿಂಗ್ ಶೋ ದಿನ ಕೆಲವು ಕಡೆ ಲೈಸೆನ್ಸ್ ಸಿಕ್ಕಿರಲಿಲ್ಲ, ಕೆಲವು ಕಡೆ ಅಪ್ಲೋಡ್ ಆಗಿಲ್ಲ, ಈ ರೀತಿ ಎಲ್ಲ ಕಂಪ್ಲೇಂಟ್ಸ್ ಎಲ್ಲ ಕೇಳ್ಬಂತು.
ಸೊ ಈಗ ಆ ಸಕ್ಸಸ್ ನೋಡಿ ಆ ಸ್ಟ್ರಗಲ್ ಈ ಸಕ್ಸಸ್ ಹೇಗೆ ಅನ್ನಿಸ್ತಿದೆ? ಮಾರ್ನಿಂಗ್ ಶೋವರೆಗೂ ಏನು ಆಲ್ಮೋಸ್ಟ್ ಮಾರ್ನಿಂಗ್ ಶೋ ಕ್ಯಾನ್ಸಲ್ ಲೆಕ್ಕದಲ್ಲೇ ಬರೋವರೆಗೂ ನಾವೆಲ್ಲರೂ ಹರ್ಡಲ್ಸ್ನ ದಾಟೋದಕ್ಕೆ ಕಷ್ಟಪಟ್ಟಿದ್ದೀವಿ. ಅದು ಆಲ್ರೆಡಿ ನಿಮಗೆ ಗೊತ್ತಿದೆ ಅದು. ಸೊ ಓಕೆ, ಒಳ್ಳೊಳ್ಳೆ ಪಾಠಗಳು ಕಲ್ತಿದ್ದೀನಿ ಆ್ಯಂಡ್ ಕಾಸ್ಟ್ಲಿ ಲೆಸನ್ಸೇ ಕಲ್ತಿದ್ದೀನಿ. ಇದರಿಂದ ನನಗೇನು ಅನ್ನಿಸ್ತು ಅಂದರೆ, ಕೂತ್ಕೊಂಡು ಹಿಂದೆ ಯೋಚನೆ ಮಾಡಿದಾಗ ಅಯ್ಯೋಯ್ಯೋ ಓಪನಿಂಗ್ ತೊಗೊಂಡಾದ್ಮೇಲೆ ಫಸ್ಟ್ ರಿಯಾಕ್ಷನ್ ನಂದೇನಿತ್ತು ಅಂದರೆ, ಶಿಟ್ ನೋ, ನಾನು ಇಷ್ಟು ದಿವಸ ನಾನು ಮೋಸ ಮಾಡಿದ್ದೀನಿ ನನ್ನ ಫ್ಯಾನ್ಸ್ಗೆ, ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು. ಅದನ್ನು ಸತ್ಯವಾಗ್ಲೂ ಮಾಡ್ತೀನಿ. ಸರ್, ಇದು ವಿಡಿಯೋದಲ್ಲೂ ಬಂತು, ಪ್ಲೇ ಆಯ್ತು ಇಲ್ಲಿ ಸರ್. ಒಬ್ರು ಹೇಳ್ತಾರೆ ಧ್ರುವ ಸರ್ಜ್ ಅವ್ರನ್ನ ನಮಗೆ ಕೊಡಿ, ಬಾಲಿವುಡ್ಗೆ ಕೊಡಿ ಅಂತೆಲ್ಲ, ಹೋಗ್ತೀರಾ ಹೆಂಗೆ? ಕನ್ನಡದಲ್ಲೇ ಚೆನ್ನಾಗಿ ಓಪನಿಂಗ್ ಎಲ್ಲ ತೊಗೊಂಡು ಚೆನ್ನಾಗಿ ಮಾಡಿಸಿದ್ರಲ್ಲ ಸರ್. ಥ್ಯಾಂಕ್ ಯು ಸರ್. ಸರ್, ಸಿನಿಮಾ 100 ಕೋಟಿ ಆಗುತ್ತೆ ಸರ್ ಕಲೆಕ್ಷನ್? ನೀವು ಎಷ್ಟು ಸರಿ ನೋಡಿದ್ದೀರಾ ಸರ್? ಇನ್ನೊಂದು 3 ಸರಿ ನೋಡಿ ಸರ್, 100 ಕೋಟಿ ಆಗುತ್ತೆ. ಅಂದರೆ ಇನ್ನೂ ಇವಾಗಲೇ ಗೊತ್ತಾಗಲ್ಲ ಅಲ್ಲ, ಇನ್ನೂ 1 ವೀಕ್ ಆಗಬೇಕು. ಸೊ ಇಟ್ ಈಸ್ 24 hours ಆದಮೇಲೆ 1 ದಿವಸದ ಗೊತ್ತಾಗುತ್ತೆ. ಸೊ ಇವಾಗ 2 ದಿವಸದ ಲೆಕ್ಕ ಗೊತ್ತಾಗಿದೆ ಅಷ್ಟೇ. ಸರ್, ಈ ಕಡೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲ ತಾಯಂದಿರಿಗೆ, ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ, ಎಲ್ಲ ನನ್ನ VIPsಗೆ, ಎಸ್ಪೆಷಲಿ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ನಮ್ಮ ಅಂಕಲ್ಗೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜಯ ಆಂಜನೇಯ. ಸರ್ ಪ್ಲೀಸ್. Beat Plus Karnataka.